ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮೂವಿಯಲ್ಲಿ ನಾವು ಲೂಸಿ ಎಂಬ ಹುಡುಗಿಯ ಬಗ್ಗೆ ತಿಳ್ಕೊತೀವಿ. ಅವಳಿಗೆ ಬಂದ ಅನ್ಎಕ್ಸ್ಪೆಕ್ಟೆಡ್ ಪವರಿಂದ ಅವಳು ಭೂಮಿಗೆ ಏನೇನೆಲ್ಲ ಹೆಲ್ಪ್ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಈ ಮೂವಿ ಇದೆ. ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ವಾಯ್ಸ್ ಕೇಳಿಸುತ್ತೆ. ನಮಗೆ ಶತಕೋಟಿ ವರ್ಷಗಳ ಹಿಂದೆ ಜೀವ ನೀಡಲಾಗಿತ್ತು, ಹಾಗಾದರೆ ನಾವು ಅದನ್ನು ಏನು ಮಾಡಿದ್ದೆವು ಎನ್ನುವುದರ ಮೂಲಕ ಮೂವಿ ಸ್ಟಾರ್ಟ್ ಆಗುತ್ತೆ. ಈಗ ನಮಗೆ ಲೂಸಿ ಎಂಬ ಹುಡುಗಿಯನ್ನು ತೋರಿಸಲಾಗುತ್ತೆ. ಅವಳು ತನ್ನ ಸ್ನೇಹಿತನೊಂದಿಗೆ ಹೋಟೆಲ್ನ ಹೊರಗಡೆ ನಿಂತಿರ್ತಾಳೆ. ಅವನ ಕೈಯಲ್ಲಿ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗನ್ನು ಹೋಟೆಲ್ನ ಒಳಗಡೆ ಹೋಗಿ ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂತ ಹೇಳ್ತಾನೆ. ಅದನ್ನು ಕೊಟ್ಟರೆ ನಮಗೆ $1000 ಸಿಗುತ್ತೆ ಅಂತ ಹೇಳಿದಾಗ ಲೂಸಿ ಅಷ್ಟು ಚಿಕ್ಕ ಅಮೌಂಟ್ಗೆ ನಾನು ಇದನ್ನು ಮಾಡೋದಿಲ್ಲ ಅಂತ ಹೇಳ್ತಾಳೆ. ಲೂಸಿ ಅದನ್ನು ಮಾಡೋಕ್ಕೆ ನಿರಾಕರಿಸಿದಾಗ ಅವನು ಆ ಸೂಟ್ ಕೇಸನ್ನು ಹ್ಯಾಂಡ್ ಕಫ್ ಮೂಲಕ ಅವಳ ಕೈಗೆ ಕಟ್ಬಿಟ್ಟು ಒಳಗೆ ಹೋಗೋದಕ್ಕೆ ಬಲವಂತ ಮಾಡ್ತಾನೆ. ಈಗ ಅವಳು ತನ್ನ ಸ್ನೇಹಿತನ ಮಾತು ಕೇಳಲೇಬೇಕಾಗಿದ್ದರಿಂದ ಅವಳು ಹೋಟೆಲ್ನ ರಿಸೆಪ್ಷನ್ಗೆ ಬಂದ್ಬಿಟ್ಟು ಮಿಸ್ಟರ್ ಜಾಂಗ್ ಎಂಬ ವ್ಯಕ್ತಿಯ ಬಗ್ಗೆ ಕೇಳ್ತಾಳೆ. ಆ ಸಮಯದಲ್ಲಿ ಅಲ್ಲಿಗೆ ಸ್ವಲ್ಪ ಜನರು ಬಂದು ಮೇನ್ ಡೋರ್ ಹತ್ರ ನಿಂತಿದ್ದ ಅವನ ಫ್ರೆಂಡ್ನ ಗುಂಡಿನ ಮೂಲಕ ಸಾಯಿಸ್ಬಿಡ್ತಾರೆ. ಮತ್ತು ಲೂಸಿನ ಕರ್ಕೊಂಡು ಅವರು ಹೋಟೆಲ್ ರೂಮ್ಗೆ ಎಳ್ಕೊಂಡು ಬರ್ತಾರೆ. ಆಗ ಅಲ್ಲಿಗೆ ಮಿಸ್ಟರ್ ಜಾಂಗ್ ಬರ್ತಾನೆ. ಅವನ ಕೈಗಳು ರಕ್ತದಿಂದ ಕೂಡಿದ್ವು. ಅವನು ಬಂದು ಕೈಗಳನ್ನು ತೊಳ್ಕೊಂಡು ಲೂಸಿ ಹತ್ರ ಕೇಳ್ತಾನೆ, ಈ ಸೂಟ್ ಕೇಸ್ನಲ್ಲಿ ಏನಿದೆ ಅಂತ. ಲೂಸಿ ಅವನನ್ನು ನೋಡ್ಬಿಟ್ಟು ಎದ್ರುಕೊಂಡು, ನನಗೆ ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಇದನ್ನು ನನ್ನ ಸ್ನೇಹಿತ ನಿಮಗೆ ಕೊಡೋದಕ್ಕೆ ಹೇಳ್ದ, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡು ಬಂದೆ ಅಂತ ಹೇಳ್ತಾಳೆ. ಆಗ ಮಿಸ್ಟರ್ ಜಾಂಗ್ ಒಂದು ಕೋಡ್ನ ಬರೆದು ಕೊಟ್ಬಿಟ್ಟು ಈ ಸೂಟ್ ಕೇಸ್ನ ತೆಗಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಅಡಕ್ಕೊಳ್ತಾನೆ. ಆಗ ಲೂಸಿ ಕೇಳ್ತಾಳೆ, ಇದರಲ್ಲಿ ಏನಿದೆ, ಇದರಲ್ಲಿ ಏನಾದರೂ ಬಾಂಬ್ ಇದೆಯಾ ಅಂತ ಮಿಸ್ಟರ್ ಜಾಂಗ್ನ ಕೇಳಿದಾಗ ಮಿಸ್ಟರ್ ಜಾಂಗ್ ಹೇಳ್ತಾನೆ, ಇದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಫ್ರೆಂಡ್ನ ಟ್ರಸ್ಟ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಲೂಸಿ ಭಯ ಪಟ್ಕೊಂಡ್ಬಿಟ್ಟು ಅದನ್ನ ನಾನು ತೆಗೆಯೋದಿಲ್ಲ ಅಂತ ಹೇಳಿದಾಗ ಮಿಸ್ಟರ್ ಜಾಂಗ್ನ ಜನರು ಅವಳ ಮೇಲೆ ಪಿಸ್ತೂಲ್ನ ಇಟ್ಟು ತೆಗಿ ಅಂತ ಬಲವಂತ ಮಾಡ್ತಾಳೆ. ಅವಳು ತುಂಬ ಗಾಬರಿ ಆಗಿಬಿಟ್ಟು ವೆಯ್ಟ್ ಮಾಡಿ ನಾನು ತೆಗಿತೀನಿ ಅಂತ ಹೇಳಿ ಆ ಕೋಡ್ನ ಹಾಕ್ಬಿಟ್ಟು ಸೂಟ್ ಕೇಸ್ನ ತೆಗಿತಾಳೆ. ಅವಳಿಗೆ ಅದರಲ್ಲಿ 4 ಬ್ಲೂ ಕಲರ್ ಪ್ಯಾಕೆಟ್ ಸಿಗ್ತವೆ. ಇದು ಒಂದು ರೀತಿಯ ಡ್ರಗ್ಸ್ ಆಗಿರುತ್ತೆ. ಈ ಸೂಟ್ ಕೇಸಲ್ಲಿ ಏನಿದೆ ಅಂತ ಲೂಸಿ ಕೇಳ್ತಾಳೆ. ಬಾಂಬ್ ಏನಾದರೂ ಇದೆಯಾ ಅಂತ ಕೇಳಿದಾಗ ಮಿಸ್ಟರ್ ಜಾಂಗು, ಇದ್ರೂ ಇರಬಹುದು, ನಾನು ನಿನ್ನ ಸ್ನೇಹಿತನನ್ನು ನಂಬೋದಿಲ್ಲ, ಅವನು ಏನು ಬೇಕಾದರೂ ಮಾಡಬಹುದು ಎಂದು ಲೂಸಿಗೆ ಹೇಳ್ತಾನೆ. ಆಗ ಲೂಸಿ ತುಂಬ ಭಯದಿಂದ ನಾನು ಇದನ್ನು ತೆಗೆಯೋದಿಲ್ಲ ಅಂತ ನಿರಾಕರಿಸ್ತಾಳೆ. ಆಗ ಮಿಸ್ಟರ್ ಜಾಂಗ್ನ ಜನರು ಅವಳ ಮೇಲೆ ಬಂದೂಕನ್ನು ಇಡ್ತಾರೆ. ಆಗ ಭಯಭೀತಳಾಗಿ ಗಾಬರಿಯಿಂದ ವೆಯ್ಟ್ ಮಾಡಿ ನಾನು ತೆಗಿತೀನಿ ಅಂತ ಹೇಳ್ತಾಳೆ. ಅವಳು ಪಿನ್ ಕೋಡ್ನ ಹಾಕ್ಬಿಟ್ಟು ಸೂಟ್ ಕೇಸ್ನ ತೆಗೆದಾಗ ಅವಳಿಗೆ ಅದರಲ್ಲಿ 4 ಪ್ಯಾಕೆಟ್ ಬ್ಲೂ ಕಲರ್ದು ಒಂದು ರೀತಿಯ ಡ್ರಗ್ಸ್ ಸಿಗುತ್ತೆ. ಆ ಡ್ರಗ್ಸನ್ನು ಪರೀಕ್ಷಿಸಲು ಮಿಸ್ಟರ್ ಜಾಂಗ್ನ ಕಡೆಯವರು ಒಬ್ಬ ವ್ಯಕ್ತಿಯನ್ನು ಕರೆಸ್ತಾರೆ. ಆ ಡ್ರಗ್ಸ್ನ ಸೇವಿಸಿದ ಆ ವ್ಯಕ್ತಿಯು ಜೋರಾಗಿ ವಿಚಿತ್ರವಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಮಿಸ್ಟರ್ ಜಾಂಗ್ನಿಗೆ ಇಷ್ಟವಾಗೋದಿಲ್ಲ. ಆಗ ಅವನು ಲೂಸಿ ಮುಂದೆನೇ ಅವನನ್ನು ಗುಂಡಿಕ್ಕಿ ಸಾಯಿಸ್ತಾನೆ. ಇದೆಲ್ಲ ಆದಮೇಲೆ ಮಿಸ್ಟರ್ ಜಾಂಗು ಲೂಸಿಗೆ, ನಾನು ನಿನ್ನ ಕೆಲಸ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಲೂಸಿ, ನನಗೆ ನಿನ್ನ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯಾವ ಕೆಲಸನೂ ಬೇಡ, ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ, ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾಳೆ. ಅದಕ್ಕೆ ಮಿಸ್ಟರ್ ಜಾಂಗ್ನ ಹುಡುಗರು ಅವಳನ್ನ ಜೋರಾಗಿ ಹೊಡೆದ್ಬಿಟ್ಟು ಅವಳನ್ನ ಪ್ರಜ್ಞೆಹೀನಳನ್ನಾಗಿ ಮಾಡ್ತಾರೆ. ನಂತರ ನಮಗೆ ನೆಕ್ಸ್ಟ್ ಸೀನಲ್ಲಿ ಒಬ್ಬ ಪ್ರೊಫೆಸರ್ನ ತೋರಿಸ್ತಾರೆ. ಅವನು